ಜಸ್ಟ್ ಮಿಸ್ಸು. ಈಟೊಂದೇ ಇರೋ ಒಳಗೆ ಹೋಯ್ತವಳೆ. ಏನು ವಿಷಯ ಇರ್ಬೋದಲ್ಲ ಮುಂಗ್ಸೆ? ನಮ್ಮ ಲವ್ ವಿಷಯ ಇರ್ಬೋದಾ? ಹೃದಯದ ಬಡಿತವೇ ನಿಂತು ಹೋದ ಹಾಗೆ. ಅಣ್ಣವ್, ಲವ್ ವಿಷಯ ಆಗಿದ್ರೆ ಮೊದಲು ನಿಂತವ ಮಾತಾಡ್ಬೇಕಲ್ಲ ಅಣ್ಣವ್. ಹೋಗೋಣ, ನಿನ್ನ ನಾಗನ ಜೊತೆ ಸೇರಿ ಸೇರಿ ನಿನ್ನ ಬುದ್ಧಿನೂ ಹಾಳಾಗೈತೆ. ಒಳಕ್ಕೆ ಹೋಯ್ತವಳೆ. ಮೊದಲನೇ ಗೀತ ಮನೆಗೆ ಬತ್ತವಳೆ. ಬಲ್ಗಾಲಿಟ್ಟು ಒಳಕ್ಕೆ ಹೋದ್ರೆ ಯಾರಿದ್ದೀರಾ ಮನೇಲಿ? ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಯಾರಾದ್ರೂ ಇದ್ದೀರಾ? ಯಾರು ಕಾಣ್ತಿಲ್ವಲ್ಲ. ದೇವ್ರೆ, ಅಣ್ಣ ಅತ್ತಿಗೆಗೋಸ್ಕರ ಯಾರ್ದು ಅನುಮತಿ ಕೇಳದೆ ಒಳಗೆ ಬಂದ್ಬಿಟ್ಟಿದ್ದೀನಿ. ತಪ್ಪಿದ್ರೆ ಕ್ಷಮಿಸ್ಬಿಡು. ಗೊತ್ತಾಗಿನೇ ಬಂದ್ಲ ಹೆಂಗೆ? ಇವಳೇನಾರ ನಾನು ಇಲ್ಲಿ ನೋಡಿದ್ರೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲಿಂದ ಹೊಂಟೋಗೋದೇ ಸರಿ. ಲೇ ಮುಂಗ್ಸೆ, ನೀ ಇಲ್ಲೇ ಇರಲ್ಲ, ನಾನು ಒಳಗೆ ಹೋಗ್ಬರ್ತೀನಿ. ನಾನು ಮಾತ್ರ ಯಾಕಿಲ್ಲೇ? ನಾನು ಬಂದ್ಬಿಡ್ತೀನಿ, ನಡಿಯಣ್ಣ. ಲೇ 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 ಮುಂಗ್ಸೆ, ನೀನು ನನ್ನ ಜೊತೆ ಒಳಗೆ ಬಂದ್ರೆ ಅವಳು ಗೊತ್ತಾಗಿಲ್ವಲ್ಲ ನೀನು ಒಂದೇ ಹೆಂಗಂತ? ವಾ, ನೀನು ಮನೆ ಒಳಗೆ ಹೋಗಿ ಬಂಗಾರಮ್ಮನ ಮಗ ಅಂತ ಹೇಳಿದ್ರೆ ಗೊತ್ತಾಗಕ್ಕಿಲ್ವಾ? ಒಳಗೆ ಹೋಯ್ತವ್ರಂತೆ. ಈಗ ನಾನು ನೀನು ಒಂದೇ ಗ್ಯಾಂಗೆ, ಸುಮ್ಕೆ ನಿಂತ್ಕೊಳ್ಳೋಣ. ಅತ್ತೆ ಅತ್ತೆ ಅಲ್ಲ, ಅತ್ತಿಗೆ. ಅಲ್ಲಿ ನೋಡ್ಲಾ. ಇದೇನಣ್ಣ, ಅವ್ವ ಮಗಳು ಇಬ್ರು ಬಂದವ್ರ? ಏನ್ ನಡೀತೈತ್ಲ ಇಲ್ಲಿ? ಓ, ನಂಗೂ ಡೌಟ್ ಹೊಡಿತೈತೆ ಕಣ್ಣಣ್ಣ. ಮದುವೆಗಿದ್ವೆ ಮಾತುಕತೆ ಅನ್ನೋ ರೇಂಜಿಗೆ ಬಂದ್ಬಿಟ್ಟವ್ರ ಹೆಂಗೆ? ಹಂಗಂತೀಯ?
ಛೇ ಇರಕ್ಕಿಲ್ಲ ಅಣ್ಣೋ, ಇವತ್ತು ನಿಮ್ಮನೇಲಿ ಏನಾನ ವಿಶೇಷನ? ಯಾರನ್ನ ಊಟಕ್ಕೆ ಕರೆದಿದ್ರೆ ಹೆಂಗೆ? ಯಾಕ್ಲಾ? ಅವ್ರ ಮಿಸ್ಸಿಂದ ಊಟ ಆರ್ಡ್ರ್ ಮಾಡೋರು ಏನೋ? ಅಯ್ಯೋ ಇವ್ರು ಯಾಕ್ಲಾ ಹಿಂಗ್ ಭಯ ಬಿದ್ದೋಯ್ತವ್ರೆ? ಮಗಳ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಹೋಯ್ತವ್ರ. ₹80 ಆಯಿತು. ತಗೋಮ್ಮ. ಸರಿ ಅಮ್ಮ, ಬರ್ತೀನಮ್ಮ. ಬೇಗ ಕೊಡವಾ, ಲೇಟ್ ಆಯ್ತು. 5 ನಿಮಿಷ ಕಣಣ್ಣ. ಸಹನಾ 4 ಊಟ ಪಾರ್ಸಲ್ ಮಾಡಮ್ಮ. 5 ನಿಮಿಷ ಅಣ್ಣ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಬ್ಯಾಡಿ. ನೋಡಿ, ನಿಮಗೆ ಮುಜುಗರ ಆಗೋ ರೀತಿ ನಾನೇನು ನಡ್ಕೊಳ್ಳಲ್ಲ. ಜನ ಬೇರೆ ಜಾಸ್ತಿ ಇದ್ದಾರೆ, ನೀವು ಬೇರೆ ಒಬ್ಬರೇ ಇದ್ದೀರಾ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಪ್ಲೀಸ್. ಅಣ್ಣ, ಎಷ್ಟು ಊಟ ಪಾರ್ಸಲು? ಕುಮಾರಿ, ಪುಟ್ಟಕ್ಕ ಇದ್ರಲ್ಲ, ಎಲ್ಲೋದ್ರು? ಗೊತ್ತಿಲ್ಲ, ಇಲ್ಲೇ ಇದ್ರಲ್ಲ. ಇಲ್ಲೇ ಇದ್ರಲ್ಲಪ್ಪ, ಎಲ್ಲೋದ್ರು ಇವರು? ಅಣ್ಣ, ಅಲ್ಲೋಡು. ಅತ್ಗೆ, ಇಲ್ಲಿ ನಿಮ್ಮನ್ನ ನೋಡಕ್ಕಂತಾನೆ ಬಂದೆ ಅತ್ಗೆ. ಯಾರು ನೋಡಿಲ್ಲ ತಾನೆ? ಇಲ್ಲ ಅತ್ಗೆ, ಯಾರೂ ನೋಡಿಲ್ಲ. ಅತ್ಗೆ,
ಯಾಕೆ ಅಳ್ತಿದ್ದೀರಾ? ಅಣ್ಣಯ್ಯ ನಿಮ್ಮನ್ನ ಬಿಟ್ಟು ಇನ್ನೊಂದು ಮದುವೆ ಆಗ್ತಾರೆ ಅನ್ನೋ ಭಯನಾ ನಿಮಗೆ? ನೀವು ಅಣ್ಣಯ್ಯಂಗೆ ಕಾಲ್ ಮಾಡಿದಾಗ ನಾನು ಅವ್ರ ಜೊತೆನೇ ಇದ್ದೆ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಅವರು? ನಿನಗೆ ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ಲ. ಅಯ್ಯೋ ಅತ್ತಿಗೆ, ಅವ್ರ ಅಮ್ಮ ಏನೇ ಮಾಡಿದ್ರು ಏನಂತೆ? ಅಣ್ಣಯ್ಯ ಒಬ್ಬೇಕಲ್ವಾ? ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳಿನೇ ಗೊತ್ತಾಗಬೇಕಿಲ್ಲ. ನಿಜ ಹೇಳಬೇಕು ಅಂದರೆ ಈ 2ನೇ ಮದುವೆ ವಿಚಾರ ಅಣ್ಣಯ್ಯಂಗೆ ಗೊತ್ತೇ ಇಲ್ಲ. ಹೌದು ಅದಕ್ಕೆ ಪಾಪ ಅಣ್ಣಯ್ಯ ನಿಮ್ಮಿಂದನೂ ದೂರ ಇದ್ದು ಅವ್ರ ಮನೇಲಿ ಅವ್ರ ಅಮ್ಮನೂ ನಿಭಾಯಿಸೋಕ್ಕಾಗದೆ ಸಂಕಟ ಅನುಭವಿಸ್ತಿದ್ದಾರೆ. ನಿಮ್ಮದು ಅದೇ ಪರಿಸ್ಥಿತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಇಂಥ ಸಮಯದಲ್ಲಿ ಇಬ್ಬರು ಧೈರ್ಯವಾಗಿರಬೇಕು. ಒಬ್ಬರು ತಾಳ್ಮೆ ಕಳ್ಕೊಂಡ್ರು ತುಂಬ ದೊಡ್ಡ ತೊಂದರೆ ಆಗತ್ತೆ ಅದಕ್ಕೆ. ಅಣ್ಣಯ್ಯ ಅದು ಎಷ್ಟು ಗಾಬರಿ ಮಾಡ್ಕೊಂಡಿರ್ತಾರೋ ಏನೋ. ಅವ್ರನ್ನ ನನ್ನ ಕಾಲೇಜಲ್ಲಿ ಅವರು ಸೀನಿಯರ್ ಆದಾಗಿಂದನೂ ನೋಡ್ತಿದ್ದೀನಿ ಅದಕ್ಕೆ. ಅವ್ರ ಪ್ರೀತಿ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಯಾವತ್ತೂ ಹೇಳ್ಕೊಂಡವರೇ ಅಲ್ಲ. ಮೊದಲಿಗೆ ನಮ್ಮನ್ನ ಮದುವೆ ಕರೀಲಿಲ್ಲ ಅಂತ ತುಂಬ ಕೋಪ ಇತ್ತು. ಆದರೆ ಆಮೇಲೆ ನಡೆದಿದ್ದೆಲ್ಲ ಹೇಳಿದ್ರು. ನಿಮ್ಮ ಪ್ರೀತಿ ಸಮಯದಲ್ಲಂತೂ ನಾನು ನಿಮ್ಗೆ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ. ಆದರೆ ಈಗ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ನನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೋ ನಾನು ಮಾಡ್ತೀನಿ ಅದಕ್ಕೆ. ಹಲೋ ಅಣ್ಣಯ್ಯ. ಸ್ನೇಹ ರೀಚ್ ಆದ್ಯಾ? ಬಸ್ಸು ನೋಡಿದ್ಯಾ? ಅಣ್ಣಯ್ಯ ಇಲ್ಲೇ ಅದಕ್ಕೆ ಜೊತೆನೇ ಇದ್ದೀನಿ. ಇಶಿ ಓಕೆ ಆರಾಮಾಗಿದ್ದಾಳೆ ತಾನೆ? ನಾನು ಅವ್ರಿಗೆ ಕೊಡ್ತೀನಿ, ನೀನೇ ಮಾತಾಡು. ಹಲೋ, ವಸು ಹೇಗಿದ್ಯಾ? ನಿನ್ಗೇನು ಆಗಿಲ್ಲ ತಾನೆ? ನನ್ನ ಕ್ಷಮಿಸ್ಬಿಡಿ ಚಂದ್ರು. ಆಗಲೇ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ಹೋದ ಉಸಿರು ವಾಪಸ್ ಬಂತು ನನಗೆ. ನೀನಿಲ್ದೆ ನಾನು ಹೇಗಿರಲಿ ವಸು? ಅಷ್ಟು ಯೋಚನೆ ಮಾಡಿಲ್ವಾ ನೀನು? ಸಾರಿ ರೀ, ಇನ್ಮೇಲಿಂದ ಹಾಗೆ ನಡ್ಕೊಳ್ಳಲ್ಲ. ಸ್ನೇಹ ಬಂದು ಮಾತಾಡಿದ್ಮೇಲೆ ಸಮಾಧಾನ ಆಯಿತು. ನನ್ನ ವಸು ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ಧೈರ್ಯ ನನಗಿದೆ. ಆ ಧೈರ್ಯ ಇರೋದು ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅನ್ನೋ ನಂಬಿಕೆ ದೃಢವಾಗಿರೋದ್ರಿಂದಾನೆ. ಆ ನಂಬಿಕೆ ನಿನಗೂ ಇದೆ ಅಲ್ವಾ ವಸು? ಇದೆ ರೀ, ಆದರೆ ದಯವಿಟ್ಟು ಆದಷ್ಟು ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್. ಸರಿ ವಸು, ಕರ್ಕೊಂಡು ಹೋಗ್ತೀನಿ. ಅಣ್ಣ ನಿಮ್ಮ 4 ಊಟ ಪಾರ್ಸೆಲ್ ರೆಡಿ ಇದೆ, ತಗೊಳ್ಳಿ. ಎಷ್ಟಣ್ಣ? 4 ಊಟಕ್ಕೆ ಎಷ್ಟಾಯ್ತು? 80 ರೂಪಾಯಿ. 80 ರೂಪಾಯಿ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಹಪ್ಪಳನಾ? ಒಂದು ಊಟ ಪಾರ್ಸಲಾ? ಸರಿ ಸಾನ ಅವ್ರೆ, ಅವ್ರಿಗೊಂದು ಊಟ ಅಂತೆ, ಎಲೆ ಹಾಕಿ. ಅಕ್ಕ ನಿಮ್ಗೊಂದು ಊಟನಾ? ಸರಿ ಬಂದೆ. ತಗೊಳ್ಳಿ ಸರ್, ನಿಮ್ಮ ಪಾರ್ಸೆಲ್ ರೆಡಿ ಇದೆ. ಹಪ್ಪಳನಾ?
ನೋಡಿ, ನನ್ನ ಕೈಯಲ್ಲಿ ಬಂದ ಕ್ಯಾಶ್ನೆಲ್ಲ ಇಲ್ಲಿಟ್ಟಿದ್ದೀನಿ, ಲೆಕ್ಕನೆಲ್ಲ ಇದರಲ್ಲಿ ಬರ್ದಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಂತೂ ಇಂತೂ ಒಂದು ಕ್ಲಾಸ್ ಮಿಸ್ ಆಯಿತು. ಪುಟ್ಟಕ್ಕನ ಮೆಸ್ಸಿಗೆ ಊಟಕ್ಕೆ ಹೋಗಿದ ಮೇಸ್ಟ್ರೆ ಕ್ಲಾಸ್ ಬಂಕ್ ಮಾಡೋದು ಅಂತ ಹುಡುಗರು ಆಡ್ಕೋತಾರೇನೋ. ಏನು ಮಾಡೋದು, ಹೊಟ್ಟೆ ಬೇರೆ ಹಸಿತಾ ಇದೆ. ನೀವು ಊಟ ಮಾಡಿದ್ರಾ? ಇಲ್ಲ, ನೀವು ಊಟ ಮಾಡಿ. ನೀವು ಕೂತ್ಕೊಳ್ಳಿ. ಇಲ್ಲ, ನಾನು ಅವ್ವ ಬಂದ್ಮ್ಯಾಕೆ ಊಟ ಮಾಡೋದು. ನೀವು ಬನ್ನಿ ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಸರಿ. ಅಣ್ಣ ಅಲ್ಲೋಡು. ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸ್ನೇಹ. ನನ್ನ ಪುಣ್ಯ ಅವ್ವ ಮನೇಲಿಲ್ಲ. ಅವ್ರು ಬರೋಷ್ಟರಲ್ಲಿ ನೀನು ಹೊರಟ್ಬಿಡು. ತೆಂಗಿಯವ ಮತ್ತೆ ಸ್ನೇಹ ಮಾತಾಡ್ತಾರಲ್ಲ ಮುಂಗ್ಸಿ. ಅದಕ್ಕೆ ನಿಮ್ಮಮ್ಮ ಮನೇಲಿ ಇದ್ದಿದ್ರು ನಾನು ಹಿಂಗೆ ಒಳಗೆ ಬರ್ತಿದ್ದೆ. ಇದರಿಂದ ಏನು ಗೊತ್ತಾಗ್ತೈತೆ ಹೇಳೋಣ? ಫ್ಯಾಮಿಲಿ ಎಲ್ಲ ಒಂದಾಗ್ಬಿಟ್ಟವ್ರೆ. ಪಾಪ ನೀನೊಬ್ಬನೇ ಬ್ಯಾಡವಾದವನು ಕಣಣ್ಣ. ನೀವು ಅಣ್ಣಯ್ಯನ ಹತ್ರ ಮಾತಾಡಿ ಫೋನ್ ಇಟ್ಟಿದ್ದ ಫೋರ್ಸ್ಗೆ ನಿಮ್ಮ ಮನೇಲಿ ಯಾರೇ ಇದ್ರೂ ಸರಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮನ್ನ ಭೇಟಿ ಆಗಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಬಂದೆ. ಆದರೆ ಸದ್ಯ ಯಾರೂ ನನ್ನ ತಡಿಲಿಲ್ಲ. ಅವಂಗೆ ನಿನ್ನ ಮೇಲೆ ಕೋಪ ಇದೆ ಸ್ನೇಹ. ಅಯ್ಯೋ ಅತ್ಗೆ, ಅದು ಗೊತ್ತಿರೋ ವಿಷಯನೇ ಅಲ್ವಾ. ಅವ್ರು ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ಆದರೆ ಆದಷ್ಟು ಬೇಗ ನೀವಿಬ್ಬರು ಒಂದಾಗಬೇಕು ಅಷ್ಟೇ. ಬರಲ ಅದಕ್ಕೆ? ಸರಿ ಸ್ನೇಹ. ಅಣ್ಣ ನಿಮ್ಮ ಮನೆ ಒಳಿಕ್ ಹೋಗು, ನಂಗೆ ಹೊಸಿ ಕೆಲಸ ಐತೆ, ಮುಗಿಸ್ಕೊ ಬರ್ತೀನಿ. ಮುಂಗುಸಿ ಯಾಕ್ಲ ಬರ ಕೇಳ್ದೆ? ಯಾರ್ದ ಇದು? ಹೊತ್ತಿಗೆ ಇನ್ನೂ ಬಂದಿಲ್ವಲ್ಲ? ಹೊತ್ತಿಗೆನಾ? ಯಾವ ಹೊತ್ತಿಗೆ? ಇನ್ಯಾವ ಹೊತ್ತಿಗೆಲ್ಲ? ನಮ್ಮ ಹೊತ್ತಿಗೆ ಕಲ. ಅಯ್ಯೋ ನನ್ನ ಮಗನೇ, ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಏನ್ ಮಾಡಕ್ ಕೊಟ್ಟಿದ್ದಿಲ್ಲ ನೀನು? ಒಳ್ಳೆಯವನಾಗಕ್ಕೆ ಹೊಂಟಿವ್ನಿ. ನಾನು ಹೋಗ್ತೀನಿ ಕಣಪ್ಪ, ಟೈಮ್ ಆಯ್ತು. ಅಯ್ಯೋ ಅಜ್ಜಿ, 200 ರೂಪಾಯಿ ಕಾಸು ಹೊಗೆ ಸೊಪ್ಪು ಕೊಡ್ಸಿವ್ನಿ ತಾನೆ, ಸುಮ್ಕೆ ನಿಂತ್ಕ. ಮಾಡ ನಾಗ ಹೊತ್ತಿಗೆ ಬತ್ತವ್ರೆ ಕಲ. ಈ ನನ್ನ ಮಗನ ಜೊತೆ ಏನಾದ್ರು ಅದಕ್ಕೆ ನೋಡಿದ್ರೆ ಗ್ಯಾರಂಟಿ ಡೌಟ್ ಪಡ್ತಾರೆ. ಬಡ್ಡಿ ಮಗನ ಇದಕ್ಕೆ ನಾನು ಕರ್ತ. ಏ
ಒಂದು ನಿಮಿಷ ಸ್ಟಾಪ್ ಸ್ಟಾಪ್ ಒಂದು ನಿಮಿಷ ಸ್ಟಾಪ್ ಸ್ಟಾಪ್. ಪಾಪ ವಯಸ್ಸಾದವರು ಸ್ಯಾನೆ ಹೊತ್ತಿಂದ ಕಾಯ್ತವ್ರೆ ರಸ್ತೆ ದಾಟಕ್ಕೆ. ಅಜ್ಜಿ ಮೆಲ್ಲಕ್ಕೆ ಹೋಗ್ಬೇಡಿ ಯಾರು, ಒಂದು ನಿಮಿಷ ಸ್ಟಾಪ್. ಮೆಲ್ಲ ಮೆಲ್ಲ ನಿಲ್ಲಿ ನಿಲ್ಲಿ ನಿಲ್ಲಿ. ನೀನು ಕೊಟ್ಟಿದ್ದ ಕಾಸು ಬಿದ್ದಾಯ್ತು ಕಣಪ್ಪ. ಅಯ್ಯೋ ಅಜ್ಜಿ, ನಾನು ಕೊಟ್ಟಿದ್ದ ಕಾಸಂತ ಎಲ್ರ ಮುಂದೆ ಹೇಳ್ಬೇಡ ಕಣಜ್ಜಿ. ಹುಷಾರಾಗಿ ಹೋಗಿ ಮನೆ ಸೇರ್ಕಳೆ. ಮೆಲ್ಲ ಮೆಲ್ಲ. ಒಂದು ನಿಮಿಷ ಒಂದು ನಿಮಿಷ. ಮೆಲ್ಲಿಕ್ಕೆ ಮೆಲ್ಲಿಕ್ಕೆ ನೀನು ಜಾಸ್ತಿ ಮಾಡೋ ಅಜ್ಜಿ. ಹುಷಾರಾಗಿ ಹೋಗು. ಸರಿ, ಆಶೀರ್ವಾದ ಮಾಡಜ್ಜಿ. ದೇವ್ರು ಒಳ್ಳೇದು ಮಾಡಿಯಪ್ಪ. ಬರ್ತೀನಿ. 200 ರೂಪಾಯಿ ಹುಷಾರು. ಮೆಲ್ಲಿಕ್ಕೆ ಹೋಗು. ಸರಿ ಸರಿ, ಬರ್ರಿ ಬರ್ರಿ, ಹೋಗಿ ಹೋಗಿ ಎಲ್ಲ ಹೋಗಿ. ಅತ್ತಿಗೆ ಅಕ್ಕ, ನೀವ? ನಮಸ್ತೆ ಅಕ್ಕ. ನಾನೀಗ ಸ್ಯಾನೆ ಬದಲಾಗಿ ಹೋಗಿವ್ನಿ. ಹಳೆ ಕೆಲಸ ಎಲ್ಲ ಬಿಟ್ಬಿಟ್ಟೆ. ಆದ್ರೂ ನೀನು ರೌಡಿಸಮ್ ಬಳಸ್ಕೊಂಡು ರೋಡ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ತಿರುಗ್ತಿದ್ಯಲ್ಲ. ಅಯ್ಯೋ ಇಲ್ಲಕ್ಕ, ಇದೆಲ್ಲ ಆ ಮುದುಕಿಗೋಸ್ಕರ. ಗೊತ್ತಾಯ್ತು, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಸೀದಾ ಹೋಗಿ ಕಾಲಿಗೆ ಬಿದ್ದುಬಿಡ್ಲಾ? ಅದಕ್ಕೆ ಆಗ್ಲೂ ನೀನು ಒಪ್ಕೊಳ್ಳೋದು ಡೌಟೇ. ಇದೇನು ದಿಢೀರಂತ ಅಕ್ಕ ಅನ್ಬಿಟ್ಟೆ. ಇನ್ಮ್ಯಾಕೆ ಅಣ್ಣನ ಭಾವ ಅನ್ಕೋತೀನಿ ಬಿಡು, ಸುಮ್ಕೆ ಇರಲ್ಲ. ಅದು ಸರಿ, ಅದಕ್ಕೆ ತಗೋ ಒಳ್ಳೆ ಹೆಸರು ತಗೊಳ್ಳೋದು ಹೆಂಗಂತಾನೆ ಗೊತ್ತಾಯ್ತಿಲ್ಲ ಕಲ. ನಾನು ಹೇಳ್ಕೊಡ್ತೀನಿ ಬಾ. ನಡಿ ನಡಿ, ನಿಂಗೆ ಏನು ಬೇಕಾದ ಹೇಳ್ಕೊಡ್ತೀನಿ. ಅವ್ವ ಈಗ ಬಂದನವ. ಅವ್ವ ಏನಾಯ್ತವ, ಯಾಕೆ ಅಳ್ತಿದ್ಯಾ? ದುಡ್ಡು ಸಿಗ್ಲಿಲ್ವೇನವ? ಎಲ್ಲ ನನ್ನ ಹಣೆ. ಅವ್ವ ಬೇಡ ಕಣವ, ಏನಾಯ್ತು? ನನ್ನ ಮನೆ ಬೆಸ್ಸು ಎಲ್ಲದ್ರ ಋಣನು ತೀರೋಯ್ತು ಅನ್ನಿಸ್ತಾ ಇತ್ತೆ ಸರ್. ನಾನು ಇಷ್ಟು ವರ್ಷ ಗುಬ್ಬಿ ಹೆಂಗ್ ಮುಚ್ಚಕ್ಕಿ ಬತ್ತವಾಗಿ ಕಟ್ಟಿದ್ದು ಒಂದೇ ದಿವಸದಲ್ಲಿ ಎಲ್ಲ ಮಣ್ಣಾಗಿ ಹೋಯ್ತ. ಅವ್ವ ಈಗ್ಲನ ಈ ವಿಷಯನ ಸ್ನೇಹಿತವ್ ಹೇಳ್ಬಿಡಲವ. ಅವ್ವ ಅವಳಿಂದನೇ ನನ್ನ ಬರಗೈಲಿ ಬಂದದ್ದು. ಏನವ ಹೇಳ್ತಿದ್ಯಾ? ನೇಹ ಬಡ್ಡಿ ಬಂಗಾರ ಮಂತಕ್ಕೆ ಬಂದಿದ್ಲು. ಯಾರಿದ್ದೀರಾ ಮನೆಯಲ್ಲಿ?